ನೀವೇನಾರು ಮಾಡ್ಕೊಳ್ಳಿ ಮಟ್ಟಿ ನಮ್ಮ ಮಗಳನ್ನ ನಾವು ಕರ್ಕೊಬೈತೀವಿ. ಅಲ್ಲಮ್ಮ ಏನು ಮಾತಾಡ್ತಿದ್ದೀರಾ ನೀವು? ರುಕ್ಮಿಣಿ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು ನೀನು. ನಿನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸಿದ್ಕೆ ಸರಿಯಾಗಿ ಮಾಡಿದೆ ಕತೆ ನೀನು. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟು ಕಳಿಸಿದೋ ಸರಿಯಾಗಿ ಮಾಡಿಬಿಟ್ಟೆ. ಅಲ್ಲ ಅದು ಏನು ಹಿಂಗೆ ಮಾತಾಡ್ತಿದ್ದೀರಲ್ಲ? ಮದುವೆ ಆಗದೆ ಕರ್ಕೊಬೈತೀನಿ ಅಂತ ಕೂತಿದ್ದೀರಲ್ಲ. ನಮ್ಮ ಸೊಸೆ ಈಗ ಅವಳು ಬೇಕಾದ್ರೆ ಪ್ರೀತಿಯಿಂದ ಕರ್ಕೊಂಡೋಗಿ ಒಂದು 4 ದಿವಸ ಇಲ್ಲ ಒಂದು ತಿಂಗಳು ಇರ್ಸ್ಕೊಂಡು ಕಳಿಸಿ ಅದು ಬಿಟ್ಬಿಟ್ಟು ನೀವು ಈಗ ಮಾತಾಡ್ತಿದ್ದೀರಲ್ಲ. ನಾನು ನಿಮಗೆ ಆಗಲಿ ಸರಿ ಕಂಡದ? ಇದೇನು ಹಿಂಗೆ ಮಾತಾಡ್ತಿದ್ದೀರಲ್ಲ? ಏ ಇದೆಲ್ಲ ಬೇಡಕತ್ತೆ. ಏನೋ ಮದ್ವೆನೂ ಆಗದೆ ಎಲ್ಲ ಆಗದೆ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬಿಡಿ. ಮಾತಾಡ್ದೇ ಹೆಂಗಿರಕತ್ತದು? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ನೀವೇ. ದೊಡ್ಡ ಮನ್ಸರಾಗ್ಬಿಟ್ಟು ಹಿಂಗೆ ಮಾತಾಡೋಕೆ ಹೋಗ್ಬಾರ್ದು. ನೋಡಿ ನಾವು ನಮ್ಮ ಮಗಳಿಗಾಗಿ ಸ್ವಾರ್ಥಿನೇ. ಪ್ರತಿಯೊಬ್ಬರು ಅವ್ರ ಸ್ವಾರ್ಥಕ್ಕೆ ಇರೋದು, ಅರ್ಥ ಆಯ್ತಾ? ನಮ್ಮ ಮಗಳು ಜೀವನ ಮುಖ್ಯ ಈಗ ನಮಗೆ, ಬೇರೆ ಏನೂ ಅಲ್ಲ. ಅಲ್ಲ ಮದುವೆ ಆಗಿರೋನ ಮದುವೆ ಆಗ್ಬಿಟ್ಟು ಇರಿಸ್ಕೊಂಡು ಏನಾರು ಕೇಸ್ ಕಿಸಾಕೋ ಏನು ಮಾಡೋದು? ಅಲ್ಲ ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಂಡಿರಿ? ಅವಳು ಕೇಸು ಹಾಕೋಕ್ಕಿಲ್ಲ, ಏನು ಹಾಕೋಕ್ಕಿಲ್ಲ ಕತೆ. ಅವಳಿಗೆ ಡಿವೋರ್ಸ್ ಕೇಸು ನಡೀತದೆ, ಅವಳು ಡಿವೋರ್ಸ್ ಮುಗೀತದೆ, ಮುಗಿದ ತಕ್ಷಣ ಅವಳ ಕಳಿಸ್ಬಿಡ್ತೀವಿ. ಅಲ್ಲ ಇದು ಹೆಂಗೆ ನಂಬೋದು ನಾವು? ಇದು ನಂಬಕ್ಕಾಗದ ನಾವು? ಇಲ್ಲ ಕತೆ, ಅದೆಲ್ಲ ನಂಬ ಮಾತೆಲ್ಲ ಇವೆಲ್ಲ ಹೇಳೋಕ್ಕೆ ಮಾಡೋಕ್ಕೆ ಚೆನ್ನಾಗಿರ್ತವೆ. ಸುಮ್ಮನೆ ಇರೋರೆಲ್ಲ ಹೆಂಗೆ ಡಿವೋರ್ಸ್ ಕೊಟ್ಬಿಡೋರು. ಇದು ಆಟ ಆಗೋಯ್ತಾ ಮದುವೆ ಅನ್ನೋದು? ಅಪ್ಪ ಪ್ಲೀಸ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಅಪ್ಪ. ನಾನು ಅವ್ರನ್ನ ಪ್ರೀತಿಸ್ಬಿಟ್ಟು ಮದುವೆ ಆಗಿರೋದಪ್ಪ. ಅವ್ರು ಇಲ್ಲ ಅಂದರೆ ನನಗೆ ಬದುಕೋಕ್ಕಾಗೋದಿಲ್ಲಪ್ಪ, ಪ್ಲೀಸ್ ಅಪ್ಪ. ಅಲ್ಲ ಚೆನ್ನಾಗಿರೋ ಗಂಡ ಇರ್ತೀರ, ದೂರ ಮಾಡ್ತೀನಿ ಅಂತ ಇದ್ದೀರಲ್ಲ. ಮದುವೆ ಆಗಿ ಇನ್ನೂ 1 ತಿಂಗಳು ತುಂಬಿಲ್ಲ, ಆಲೇ ದೂರ ಮಾಡಕ್ಕೆ ನೋಡ್ತಾ ಇದ್ದೀರಲ್ಲ ನೀವು. ಇದು ಸರಿಯಾ? ಅಲ್ಲ ನೀವು ನಮಗೆ ಸರಿ ತಪ್ಪು ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವು. ದೊಡ್ಡವರಾಗಿ ಹೆಂಗಿರ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ವಾ? ಅಲ್ಲ ಹೇಳೋದವಸಿ ಅರ್ಥ ಮಾಡ್ಕೊಳ್ಳಿ ನೀವು. ನಿಮ್ದು ಅಮ್ಮಯ್ಯ ನೀವು ಹೊರ್ಚಾಡ್ಬೇಡಿ. ಹೇಳೋದವಸಿ ಅರ್ಥ ಮಾಡ್ಕೊಳ್ಳಿ. ಅವಳು ಒಳಗೆ ನಾವು ಹಿರಿಯ ಸೊಸೆ ನಮಗೆ ಗೊತ್ತಿದ್ದಿಲ್ಲ. ಅವಳಿಗೆ ಇಷ್ಟ ಇಲ್ಲ ಈ ಮದುವೆ ಅಂತ. ಅವ್ರ ಮನೆಯವರು ಹೆಂಗೋ ಬಲವಂತಕ್ಕೆ ಮದುವೆ ಮಾಡಿಬಿಟ್ರು. ಅವಳು ಹೊಂದ್ಕೊಂಡು ಬದುಕಾಟ ಮಾಡ್ಕೊಂಡಿಲ್ಲ, ಅವಳು ಹೋಯ್ತಾ ಇಲ್ಲ. ಅದಕ್ಕೆ ನಾವು ಅವಳಿಗೆ ಡಿವೋರ್ಸ್ ಕೊಟ್ಬಿಡೋದ. ನಾನು ಸೂರಿಗೆ 2ನೇ ಮದುವೆ ಮಾಡೋದ ಅಂತೆಲ್ಲ ನಿರ್ಧಾರ ಮಾಡಿ ರುಕ್ಮಿಣಿನೂ ಏನೋ ಸೂರ್ಯ ಅವ್ರನ್ನ ಮದುವೆ ಆಯ್ತೀನಿ ಅಂದಿದ್ದಕ್ಕೆ ರುಕ್ಮಿಣಿ ಒಪ್ಪಿಗೆ ತಗೊಂಡೆ ನಾವು ಮದುವೆ ಮಾಡಿದ್ದು. ಇದರಲ್ಲಿ ರುಕ್ಮಿಣಿದಾಗಲಿ ನಮ್ದಾಗಲಿ ಏನೂ ತಪ್ಪಿಲ್ಲ, ಅರ್ಥ ಆಯ್ತಾ? ನಾವು ರುಕ್ಮಿಣಿ ಮದುವೆ ಮಾಡ್ಕೊ ಬಂದವಳಲ್ಲ, ನಾವು ಅವಳಿಗೆ ಒಂದಿನ ನಾವು ಆ ಥರ ಈ ಥರ ನೋಡಿದಾವ ಇಲ್ಲ. ಈ ಮಗಳಿಗೆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿವಿ. ಅವಳೇನಾದ್ರು ಬೈದಿದ್ದಾವ ಇಲ್ಲ ಭೇದ ಭಾವ ಮಾಡಿದಾವ? ಏನು ಮಾಡಿಲ್ಲ. ನೀವು ಯಾಕಂದ್ರೆ ಅರ್ಥ ಮಾಡ್ಕೊತಿದ್ದೀರಿ? ಏನೇನು ಅರ್ಥ ಮಾಡ್ಕೊತಿದ್ದೀರಲ್ಲ? ನಾವು ಯಾವತ್ತಿದ್ರು ರುಕ್ಮಿಣಿಗೆ ನಾವು ಮೋಸ ಮಾಡೋರಲ್ಲ, ನೀವು ಹಂಗೆ ಅನ್ಕೋಬೇಡಿ. ನಾವು ಮಗ ಚೆನ್ನಾಗಿರ್ಲಿ ಸೊಸೆ ಚೆನ್ನಾಗಿರ್ಲಿ ಅಂತ ತಾನೇ ಹಾರೈಸೋದು. ಏನೋ ಅವಳಿಗೆ ಇರೋಕ್ಕೆ ಬಾಳಕ್ಕೆ ಯೋಗ್ಯತೆ ಇಲ್ಲ, ಅವಳು ಹೋಯ್ತೀನಿ ಅಂತ ಅಂದ್ಲು. ಅವಳನ್ನ ನಾವು ಏನು ಮಾಡೋದು? ಹಂಗನ್ಬಿಟ್ಟು ನಮ್ಮ ಮಗನ ಹಂಗೆ ಇರ್ಸ್ಕೊಳಕ್ಕದ? ಅಲ್ಲ ಕನಕ, ನೀವು ಹಂಗನವರು ಎಲ್ಲ ಅವ್ರದ್ದು ಎಲ್ಲ ಬಗೆಹರಿದ ಮೇಲೆ ನಿಮ್ದು ಹಿರಿಸೋದೆಲ್ಲ ಮುಗಿದ ಮೇಲೆ ಏನೇನು ಕತೆ ಇರೋದೆಲ್ಲ ಮುಗಿದ ಮೇಲೆ ಏನೇನು ಕೊಡಬೇಕು ಏನೇನು ಮುಟ್ಬೇಕು ಅದೆಲ್ಲ ಮುಟ್ಬಿಟ್ಟು ಬಟ್ಬಿಟ್ಟು ಆಮೇಲೆ ನೀವು ಮುಂದಿನ ಕಾರ್ಯ ಮಾಡ್ಕೋಬೇಕಾಯ್ತು. ಇಲ್ಲ ಕತೆ, ನಮಗೆಲ್ಲ ಇಲ್ಲಿ ಇರ್ಸೋಕೆ ಇಷ್ಟ ಇಲ್ಲ. ನಮ್ಮ ಮಗಳು ಜೀವನ ಯಾವತ್ತಿದ್ರು ಹಾಳಾಗೋದು ಗ್ಯಾರಂಟಿಯೇ. ಹಾಳಾಗೋಗದೆ ಇನ್ನೂ ನಾವು ಇಲ್ಲಿ ಇರ್ಸೋಕೆ ಆಯ್ಕಿಲ್ಲ. ನಾವು ಆ ಹುಡುಗಿ ನೋಡಿದ್ರೆ ಭಾರಿಯ ಖತರ್ನಾಕಂಗದೆ. ಒಂದು ಒಳ್ಳೆ ಬುದ್ಧಿ ಇಲ್ಲ. ನೋಡಿದ್ವಲ್ಲ ಗೊತ್ತಾಯ್ತದೆ ಯಾರ್ಯಾರು ವಾತಾವರಣ ಹೆಂಗೆ ಅಂತ. ನಾವು ಸ್ವಲ್ಪ ನೋಡಿದ್ರೆ ಸಾಕು, ನಾವು ನೋಡಿ ಸಾಕಾಗದೆ ಹುಡುಗಿನ. ಇಲ್ಲ ನಮ್ಮ ಮಗಳನ್ನ ನಾವು ಇರ್ಸಕ್ಕಿಲ್ಲ. ಇಲ್ಲ ಕತೆ ಐಕಿಲ್ಲ. ನಿರ್ಧಾರ ಮಾಡಾಯ್ತು, ನಾವು ನಮ್ಮ ಮನೆಯವರು ಮಾಡಾಯ್ತು. ಇವಳನ್ನ ಮನೆಗೆ ಸೇರಿಸ್ತಿಲ್ಲ, ಕೆಲಸ ಮಾಡೋಳೆ ಮಗಳು. ಏನು ಮಾಡೋದು? ಮಗಳು ಮಾಡಿದ್ರೆ ತಪ್ಪು ಹೊಟ್ಟೆಗೆ ಹಾಕೊಂಡಿವಿ. ಹೊಟ್ಟೆಗೆ ಹಾಕೊಂಡು ನಮ್ಮ ಮಗಳನ್ನ ನಾವು ಅಚ್ಚುಕಟ್ಟಾಗಿ ನೋಡ್ಕೊತೀವಿ. ರುಕ್ಮಿಣಿ ನಡಿ ನೀನು. ಇಲ್ಲಿ ಯಾವ್ದಾದ್ರು ಒಂದು ತೀರ್ಮಾನ ಆಗಲಿ, ಆಮೇಲೆ ಬರುವೆ ನಡಿ. ಇಲ್ಲ ಅಮ್ಮ ನಾನು ಬರೋದಿಲ್ಲ, ನೀವೇನಾದ್ರೂ ಮಾಡಿ. ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ ಅಮ್ಮ. ಹೇಳದ ಸ್ವಲ್ಪ ಕೇಳು ನೀನು. ಮಂಗಿ ಥರ ಹಾಡ್ಬೇಡ. ಓ ಏನು ಮಾಡ್ರೆ ಚಂದ ನೋಡಿ, ಎಂಥ ಕೆಲಸ ಮಾಡಿದಾಳು. ಇದು ಯಾರು 4 ಜನ ಗೊತ್ತಾದವ್ರು ಏನು ಅನ್ಕೊಳಕಿಲ್ಲ. ಈಗಲೇ ಹಾಡ್ಕೊತಾ ಇರ್ತಾರೆ. ನಂಟ್ರಿಗೆಲ್ಲ ಗೊತ್ತಾಗಬೇಕು ಮಗಳು ಹೂಡಗೋಳೆ ಅಂತ. ಆವಾಗಲೇ ಚೆನ್ನಾಗಿ ಆಡ್ಕೊಂಡ್ರು. ನಾವು ಮಗಳು ಮಕ್ಕಳು ಮಾಡ್ದಾನೆ ತಪ್ಪು ಇನ್ನೇನು ಮಾಡಿದೆವು. ಅವ್ರು ತಪ್ಪು ಮಾಡೋದಕ್ಕೆ ಹೆಂಗೋ ಕ್ಷಮಿಸ್ಬಿಟ್ಟು ಹೆಂಗೋ ಇರೋದ ಚೆನ್ನಾಗಿ ಅಂತ ಬಂದರೆ ಸರಿಯಾಗಿ ಮಾಡಿದೆ. ಏನು ಅನ್ಕೊಳಕಿಲ್ಲ ನಿನ್ನ ಬಗ್ಗೆ. ಏನು ಅನ್ಕೊಳಕಿಲ್ಲ. ಮದುವೆ ಆಗಿರೋರ ಜೊತೆ ಹೋಗೋರೆ ಅಂತ ಏನು ಅನ್ಕೊಳಕಿಲ್ಲ. ಇಲ್ಲಿ ನೋಡಿ ಕೇಳಿ ನೀವು ಇತ್ತಾಗಿ ಸುಮ್ಮನೆ ಜಗಳ ಬೇಡ, ಕಲ ಬೇಡ, ನಿಧಾನವಾಗಿ ಕೂತ್ಕೊಂಡು ಎಲ್ಲನೂ ಬಗೆಹರಿಸ್ಕೊಳಕಾಯ್ತದೆ. ಇತ್ತಾಗ ನೋಡಿ ಸುಮ್ಮನೆ ಜೀವನ ಹಾಳು ಮಾಡಿಬಿಡ್ಬೇಡಿ. ಸೂರ್ಯನುವೆ ರುಕ್ಮಿಣಿ ಬಂದಮೇಲೆ ಭಾರಿ ಚೆನ್ನಾಗವನೆ. ಅಲ್ಲ ನೀವು ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ಕೊತಿದ್ದೀರಿ. ಇವಳು ಬಂದಮೇಲೆ ನಿಮ್ಮ ಮಗ ಚೆನ್ನಾಗವನೆ ಅಂತ. ನಾವು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡೋದು ಬೇಡವಾ? ಇದೇ ನೀವು ಮಾತ್ರ ಮಾತಾಡಿ ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ಕೊಂಡ್ರಿ ನಮಗಿರಲ್ವಾ ಮಕ್ಳು ಪ್ರೀತಿ? ಇದೇನು ಹಿಂಗೆ ಮಾತಾಡ್ತಿದ್ದೀರಿ ನೀವು? ಅಲ್ಲ ನೀವಾರು ಒಂದು ಮಾತು ತಿಳಿಸಿದ್ರ ನಾವೇನೋ ಇಷ್ಟ ಇಲ್ಲ ಅಂದು. ನೀವು ತಾನೇ ಮುಂದೆ ನಿಂತು ಮದುವೆ ಮಾಡಿದವರು. ನೀವಾರು ಒಂದು ಮಾತು ತಿಳಿಸ್ಬೇಕಾಯ್ತು ತಾನೆ. ಬನ್ನಿ ಮದುವೆ ಮಾಡ್ಕೊಳ್ಳೋದ, ಮದುವೆ ಮಾಡ್ತಾವಿ, ಏನಿಗೆ ಜಗಳಕ್ಕಲ್ಲ ಅಂತ ಅಂತಾನೆ ಆಗ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟಿದ್ರಿ 2ನೇ ಮದುವೆಯೇ. ಹೆಂಗೆ ಮಾಡೋದೀಗ? ಹೆಂಗೆ ಮಾಡೋದು ಅಂತ ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಯ್ತದೆ. ತಪ್ಪು ನಮ್ಮದೇ ಆಗದೆ ಇನ್ನೇನು ಮಾತಾಡೋಕ್ಕಾಯ್ತಲ್ಲ ನಮಗೆ. ಏನಾರು ಮಾಡಿ ನಿಮ್ಮ ತಮ್ಮಯ್ಯ ರುಕ್ಮಿಣಿ ಮಾತ್ರ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಡಿ. ನಾವು ಯಾರಿಗೂ ಹಿಂಗೆ ಬೇಡಿಲ್ಲ, ಅರ್ಥ ಆಯ್ತಾ? ರುಕ್ಮಿಣಿ ಒಳ್ಳೆತನಕ್ಕೆ ನಾವು ಅವಳನ್ನ ಮನೇಲಿ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿವಿ. ನಿಮ್ಮ ತಮ್ಮಯ್ಯ ಅವಳು ಮಾತ್ರ ಕರ್ಕೊಗ್ಬೇಡಿ. ಬೇಕಾದ್ರೆ ನೀವು ಬೈಸ್ಕೊತೀವಿ, ಹಾಡಿ ಆಡಿಸ್ಕೊತೀವಿ. ನಾವು ಭಾರಿ ಹಚ್ಕೊಬಿಟ್ಟಿವಿ ರುಕ್ಮಿಣಿಯ. ನನಗೆ ಹೇಳ್ತಾನಿಲ್ಲ ಇಲ್ಲಿ ಗಂಟ ನಾನು ಯಾರನ್ನೂ ಕೇಳಿಲ್ಲ, ಯಾರು ನಂಗೆ ಬೇಡಿಲ್ಲ. ರುಕ್ಮಿಣಿಗಾಗಿ ಹಂಗೆ ಬೇಡ್ತಾನೆ ನಿಮ್ಮ ತಮ್ಮಯ್ಯ. ಅಲ್ಲ ಗೌರಿನೂ ಯಾರು ತಾವು ಇಷ್ಟು ಬೇಡಿಲ್ಲ. ನಾನು ಅಷ್ಟೇ. ನಿಮ್ಮ ತಮ್ಮಯ್ಯ ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡಿ. ರುಕ್ಮಿಣಿ ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಮದುವೆಗೆ ನಮ್ಮನ್ನೆಲ್ಲರೂ ಬಂದು ಕೇಳ್ಬಿಟ್ಟು ಆಮೇಲೆ ಅವಳು ಮದುವೆ ನಿರ್ಧಾರ ತಗೊಂಡಿದ್ದು. ನಿಮ್ಮನ್ನೂ ಒಪ್ಪಿಸ್ಬಿಟ್ಟೆ ಮದುವೆ ಆಯ್ತೀನಿ ಅಂತ ಇದ್ಲು. ಆದರೆ ನೀವೇನು ಒಪ್ಪಲಿಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನ ಮೇಲೆ ಒಪ್ಪಿಸಿದ್ರಾಯ್ತು, ಮದುವೆ ಆಗದ ಅಂದ್ಬಿಟ್ಟು ಹಂಗೆ ನಿರ್ಧಾರ ತಗೊಂಡ್ಲು. ಅದರಲ್ಲಿ ರುಕ್ಮಿಣಿ ಮಾತ್ರ ಬೈಯೋಕೆ ಹೋಗ್ಬೇಡಿ. ಇದೇನು ಈ ಥರ ಮಾತಾಡ್ತಿದ್ದೀರಲ್ಲ.
ಇದ್ರ ಬಗ್ಗೆ ಸೂರಿ ಏನಾರು ಗೊತ್ತಾದ್ರೆ ಭಾರಿ ಬೇಜಾರು ಮಾಡ್ಕೊತಾನೆ. ಈಗಲೇ ಭಾರಿ ನೋವಲ್ಲ ಅವನೇ ನಿಮ್ಮ ತಮ್ಮಯ್ಯ. ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ಬಿಡೋಣ. ಅಲ್ಲ ಸುಮ್ಮನೆ ನೀವು ಯಾತಕ್ಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು? ನಮ್ಮ ಕಾಲ್ಗೆ ಏನಕ್ಕೆ ಬಿದ್ದಿರಿ? ಏ ನಾವು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ತಾವೆ, ನೀವು ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಅರ್ಥ ಆಯ್ತಾ? ನಿಮ್ಮ ತಮ್ಮಯ್ಯ ನಾವೇನು ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀವಿ. ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ. ನಮ್ಮ ಮಗಳನ್ನ ನಾವು ಕರ್ಕೊಂಡು ನಮ್ಮ ಮಗಳನ್ನ ನಾವು ನೋಡ್ಕೊತೀವಿ. ಇದೆಲ್ಲ ಸರಿ ಕಾಣ್ತಿಲ್ಲ ಯಾಕೋ ಕಣೆ. ನಾವೆಲ್ಲ ಏನೇನೋ ಕಲ್ಸ್ಕೊಟ್ಕೊ ಬಂದಿದ್ದು. ನಾವು ದುಡ್ಡು ಕಾಸು ಬಗ್ಗೆ ಏನೂ ನೋಡಿರಲಿಲ್ಲ. ಇರೋ ಚೆನ್ನಾಗವಳೆ ನೆಮ್ಮದಿಗವಳೆ, ಎಲ್ಲಿ ಪ್ರೀತಿಸಿದ್ಲ ಅಲ್ಲೇ ಚೆನ್ನಾಗವಳೆ ಅಂತ. ಇಲ್ಲಿ ನೋಡಿದ್ರೆ ದೊಡ್ಡ ಹರಿಕತೆ ರಾಮಾಯಣನೇ ಆಗದೆ. ಏನು ಮಾಡಬೇಕು ಈಗ ನನಗೆ ಒಂದು ಗೊತ್ತಾಯ್ತಾ ಇಲ್ಲ. ಅಂತವಳಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು. ಅಲ್ಲ ಯಾರು ಎರಡನೇ ಮದುವೆ ಮಾಡ್ಕೊಂಡು ನಾನು ನೆಮ್ಮದಿಯಾಗಿಲ್ವಾ? ಖುಷಿಯಾಗಿಲ್ವಾ ಹೇಳಿ? ಆ ಕಾಲದಲ್ಲೆಲ್ಲವ ಹೆಂಗಿದ್ರು? ಅಲ್ಲ ಕನಕ, ನೀವು ಹಂಗೆ ಮಾತಾಡ್ತಿದ್ದೀರಲ್ಲ, ಅದು ಆಗ್ಲೂ ಕಾಲ ಆಗಿತ್ತು ಕನಕ. ಅದು ಕೋರ್ಟು ಕಾನೂನು ಗೀನೂನು ಎಲ್ಲ ಇದು ಬಾ. ಎಷ್ಟು ಜನ ಮದುವೆ ಆಗೋರು ಎಲ್ಲರೂ ಮನ್ಲಿಸ್ಕೊಳ್ಳೋರು. ಅದು ಬೇಕಾಗಿಲ್ಲ ಕತೆ. ಈಗ ಹಿರಿಯಡ್ತಿ ಆಗಿದ್ರೆ ಹೆಂಗೂ ಮಾಡ್ಬೋದಾಗಿತ್ತು. ಇವಳರ ಕಿರಿಯಡ್ತಿ ಏನಾದ್ರು ತಕರಾರು ಮಾಡಿದ್ರೆ ನನ್ನ ಮಗಳ ಕತೆ ಏನು ಅಂತ ಯಾರು ಒಪ್ಪರಿ ಮದುವೆಯ? ಹಂಗನ್ಬಿಟ್ಟು ಇಲ್ಲಿ ನನ್ನ ಮಗಳು ಇಲ್ಲಿ ಕುತ್ಕೊಂಡು ಜೀತ ಮಾಡಿಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡ್ಕೊಂಡು ಆಮೇಲೆ ಯಾವ ಬೀದಿಗೆ ಬಂದು ನನ್ನ ಮಗಳು ನಿಂತ್ಕೋಬೇಕು, ಎಲ್ಲಿ ಬಂದು ಭಿಕ್ಷೆ ಬಿಡಬೇಕು ಹೇಳಿ? ನೀವೇ ಹೇಳಿ ಸ್ವಲ್ಪ. ನನ್ನ ಮಗಳ ಸ್ಥಾನದಲ್ಲಿ ಬಂದು ನಿಂತ್ಕೊಂಡು, ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಬಂದು ಯೋಚನೆ ಮಾಡಿ. ನೀವು ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ಕೊತಿದ್ರಿ. ಆಮೇಲೆ ಹಿರಿ ಸೊಸೆ ಬಂದ್ಬಿಟ್ಟು ಇವಳನ್ನ ಓಡಿಸಿ ಇಲ್ಲ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ರೆ ನಾವು ಏನು ಮಾಡೋದು? ಆಗ ಏನು ಮಾಡೋಕ್ಕದು? ನೀವು ಜೈಲಿಗೆ ಹೋಗ್ತಿದ್ದೀರಿ. ಅರ್ಥ ಆಯ್ತಾ? ಆಗ ನನ್ನ ಮಗಳನ್ನ ಯಾರು ರಕ್ಷಣೆ ಮಾಡೋರು ಅಂತ ಇಲ್ಲ ಕತೆ. ನನ್ನ ಮಗಳನ್ನ ಬೀದಿಗೆ ತರಷ್ಟು ಮಟ್ಟಕ್ಕೆಲ್ಲ ಹೋಗಕ್ಕೆ ಹೋಗ್ಬಾರ್ದು. ಅವತ್ತು ನಾವೇ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ಬೇಕಾಯ್ತು. ಇದೆಲ್ಲ ಐತಿಲ್ಲ. ನಾವು ಬೇಡ ಅಂತ ವಿರೋಧಿಸಿದ್ರೆ ಅವಳು ಸುಮ್ಮನೆ ಆಯ್ತಾಳೆ ಅಂತ ಅನ್ಕೊಂಡಿದ್ದು. ಇಷ್ಟರ ಮಟ್ಟಿಗೆ ಅವಳು ಮುಂದುವರಿಯೋಕ್ಕೆ ನಿಮ್ಮ ಸಪೋರ್ಟ್ ಇಲ್ದಾನೆ ಅವಳು ಮುಂದುವರೆದಿಲ್ಲ. ನೀವೇ ಅವಳಿಗೆ ಸಪೋರ್ಟ್ ಮಾಡಿದ್ದೀರಿ. ಇನ್ನೇನು ಮಾಡೋಳು? ಅವಳಿಗೊಂದು ನ್ಯಾರ ಮಾಡ್ಬಿಟ್ಟು ಆಮೇಲೆ ನನ್ನ ಮಗಳು ಬರ್ತಾಳೆ, ನಾವೇ ಬೇಕಾದ್ರೆ ತಂದು ಬಿಟ್ಕೊಡ್ತೀವಿ. ನಮ್ಮ ಮಗಳನ್ನ ನಾವು ಕರ್ಕೊಯ್ತೀವಿ. ಇಲ್ಲ ಅಮ್ಮ, ನಾನು ಬರೋದಿಲ್ಲ. ರುಕ್ಮಿಣಿ, ನಿಮ್ಮ ಅಮ್ಮ ಹೇಳ್ತಾರೆ ಸರಿಯಾಗಿ, ಸುಮ್ಮನೆ ನೀನು ಜಾಸ್ತಿ ಮಾತಾಡಬೇಡ. ಅಲ್ಲ ಇದು ಯಾಕೆ ಆಟ ಮಾಡ್ತಿದ್ದೀರಿ? ಸೂರಿ ಬರ್ಲಿ ತಾಳಿ, ಒಂದು ನ್ಯಾಯ ತೀರ್ಮಾನ ಮಾಡಕೈತದೆ. ಇಲ್ಲ ಬರಗಂಟ ಕಾಯ್ಕೊಂಡಿದ್ದ ಕೈಕಿಲ್ಲ ನಮಗೆ. ನಮ್ಮ ಮಗಳನ್ನ ಕರ್ಕೊಯ್ತೀವಿ ಅಷ್ಟೇ. ಏಕಾಏಕಿ ಹಿಂಗೆ ನಿರ್ಧಾರ ತಗೊಂಡ್ರೆ ಹೆಂಗೆ? ಇಲ್ಲ ಮನೆಯಿಂದ ಆಚೆಗೆ ಹಾಕೋರು ನಾವು ಹಾಕವ, ಸೂರಿ ಹಾಕನ, ಇಲ್ಲ ಗೌರಿ ಹಾಕಳ, ಇಲ್ಲ ನಂದಿನಿ ಹೋಗುವಂತಿದ್ದಾಳೆ. ಏನಿಲ್ಲ, ನೀವು ಯಾಕೆ ಹಿಂಗೆ ಆಡ್ತಿದ್ದೀರಿ? ಈಗಿರೋದಲ್ಲ ಕಣಪ್ಪ, ಈಗಿರೋದಲ್ಲ. ಮುಂದಕ್ಕೆ ನನ್ನ ಮಗಳ ಜೀವನ ಹೆಂಗಿರ್ತದೆ ಅನ್ನೋದು ಮುಖ್ಯ. ಈಗ ಸಂದರ್ಭಕ್ಕೆಲ್ಲ ಚೆನ್ನಾಗಿದೆ. ಮುಂದೆ ಏನಾರು ಹೋಗ್ಬೋದು, ಹೋಗ್ಬೋದು. ಆಗ ನನ್ನ ಮಗಳನ್ನ ಮನೆಯಿಂದ ಆಚೆಗೆ ಹೋಗು ಅಂದ್ರೆ ನನ್ನ ಮಗಳು ಎಲ್ಲಿಗೆ ಹೋದಳು? ನಾವು ಅವ್ವ ಅಪ್ಪ ಆಗ್ಬಿಟ್ಟು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ದೇನೆ ಕೈಕಿಲ್ಲ ನಮಗೆ. ನಿಮ್ಮ ತಮ್ಮಯ್ಯ ನಮ್ಮನಂತೂ ನಮ್ಮ ಪಾಡನ್ನ ಬಿಟ್ಬಿಡಿ. ಏನಾರು ರುಕ್ಮಿಣಿ ಬೇಕು ಅಂದರೆ ನಾವೇ ಕರ್ಕೊಬಂದ್ಬಿಡ್ತೀವಿ. ಅವಳಿಗೊಂದು ನ್ಯಾರ ಮಾಡಿ, ಹಿರಿ ಸೊಸೆಗೊಂದು ನ್ಯಾರ ಮಾಡಿಬಿಟ್ಟು ಏನೋ ಡಿವೋರ್ಸ್ ಕೊಟ್ಬಿಟ್ಟು ಕಳಿಸಿ ಆಮೇಲೆ ನಮ್ಮ ಮಗಳನ್ನ ಕರ್ಕೊಂಡು ಬಿಡ್ತೀವಿ. ನಾವೇ ಬರ್ತೀವಿ. ಅಮ್ಮ ನಾನು ಬರೋದಿಲ್ಲ ಅಮ್ಮ. ಮತ್ತೆ ನೀವಾದರೂ ಹೇಳಿ ಮಾವ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ?